ನಮ್ ಗೌರಿಬಿದನೂರು ಗಾಂಧಿ ಸರ್ಕಲ್ ಅಲ್ಲಿ ಒಂದ್ ಗಿಡ ಕಟ್ ಮಾಡಿರೋದಕ್ಕೆ ಇಷ್ಟೊಂದೆಲ್ಲ ಚೇಂಜಸ್ ಕಾಣಿಸುತ್ತಾ? ನೆನ್ನೆ ಪೆಂಡಿಂಗ್ ಇಟ್ಟಿರೋ ಕೆಲಸ ಎಲ್ಲ ಇವತ್ತು ಪೂರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾನು ಸೊಸೈಟಿ ಕಡೆ ಹೋದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾನಂತೂ ಇವತ್ತು ಕೆಲ್ಸಕ್ಕೆ ಹೋಗಿರಲಿಲ್ಲ. ಏನಕ್ಕಪ್ಪ ಅಂದರೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಸ್ಕೊಬರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ರಜೆ ಹಾಕಿದ್ದೆ. ಇಲ್ಲಿ ಸೊಸೈಟಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸೊಸೈಟಿಯಲ್ಲಿ ಅಕ್ಕಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ರೆ ನಂದು ತಂಬುಗಳೇ ಬರ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಉಜ್ಜಿ ನಾನಂತೂ ಹಂಗೆ ತಂಬ್ ಕೊಟ್ಬಿಟ್ಟೆ. ನಾನು ಪಡ್ತಿದ್ದು ಕಷ್ಟನ ನೋಡಿಬಿಟ್ಟು ನೋಡಕ್ಲಾರ್ದೆ ಅವರು ನನಗೆ ಅಕ್ಕಿ ಕೊಟ್ಬಿಟ್ಟು ನಡಿಯಪ್ಪ ನಿನ್ನ ಮನೆಗೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ತಗೊಂಡೋಗಿರೋ ಅಕ್ಕಿನ ಮನೆಗೆ ಇಟ್ಬಿಟ್ಟು ಅಲ್ಲಿಂದ ಪೋಸ್ಟ್ ಆಫೀಸ್ ಕಡೆ ಬಂದೆ. ಇಲ್ಲಿಗೆ ಬಂದರೆ ತುಂಬ ತಣ್ಣಗಿತ್ತು. ಯಾಕಪ್ಪ ಅಂದರೆ ಇಲ್ಲಿ ಗಿಡಗಳು ಮಾತ್ರ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ನಮ್ಮ ಗೌರಿಬಿದನೂರಲ್ಲಿ ನಮಗೆ ಹಿರೇಬಿದನೂರದೇ ಪೋಸ್ಟ್ ಆಫೀಸ್ ಇರೋದು. ಅಲ್ಲಿಂದ ಮನೆಗೆ ಹೋಗಿದ ತಕ್ಷಣ ನನಗೆ ಇನ್ನೊಂದು ಕೆಲಸನೂ ಕಾದಿತ್ತು. ಅಲ್ಲಿಂದ ನಾನು ಗಾಡಿ ತಗೊಂಡು ನನ್ನ ಗಾಡಿನ ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಚಿಕ್ಕಬಳ್ಳಾಪುರ ಕಡೆ ಹೊರಟೆ. ಮೊನ್ನೆ ರೀಸೆಂಟಾಗಿ ಒಂದು ಬುಲೆರೋ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ರೋಡಲ್ಲಿ. ಅದು ಪಾಪ ತುಂಬ ಲಾಸೇ ಆಗೋಯ್ತು. ಆ ಗಾಡಿಯವ್ರಿಗೂ ಆಯಿತು, ಆ ಅಂಗಡಿಯವ್ರಿಗೂ ಆಯಿತು, ಮತ್ತು ಆ ಮೆಟೀರಿಯಲ್ ತೊಗೊಂಡಿರೋರ್ಗು ಆಯಿತು. ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಟಿಸ್ ಮಾಡೋದು ಯಾವಾಗಲೂ ಇಲ್ಲಿ ಪ್ರತಿ ಸಲ ಬಂದಾಗ ನನಗನ್ಸುತ್ತೆ ಇಲ್ಲಿ ಇಷ್ಟೊಂದೆಲ್ಲ ಹಳ್ಳಿಗಳಿದ್ದಾವೆ, ಹಳ್ಳಿಗಳಲ್ಲಿ ಏನೇನೋ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ನಡೀತಾ ಇರುತ್ತೆ. ಬಟ್ ಇಲ್ಲಿ ರೈಲ್ವೆ ಗೇಟ್ ಹತ್ರ ಮಾತ್ರ ಏನು ಇಂಪ್ರೂವ್ಮೆಂಟ್ ಇಲ್ಲ. ನಾವು ಓಡಾಡೋದು ಶುರು ಮಾಡಿದಾಗಿಂದ ಈ ರೋಡ್ ನೋಡಿದ್ರೆ ಹಂಗೆ ಐತೆ. ನಮ್ಮ ಗೌರಿಬಿದನೂರಲ್ಲೂ ಸೇಮ್ ಪ್ರಾಬ್ಲಮ್ ಇತ್ತು. ಆದರೆ ಅಲ್ಲಿ ನೋಡಿದ್ರೆ ಟ್ರ್ಯಾಕ್ಗಳ ಮಧ್ಯದಲ್ಲಿ ಒಂದು ಏನಂತಾರೆ ಅದಕ್ಕೆ ಮ್ಯಾಟ್ ಹಾಕೋರೆ, ಗಾಡಿಗಳನ್ನ ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ನೋಡಿದ್ರೆ ಏನೇನೂ ಇಲ್ಲ, ಬರೀ ಅದೇ ಜಲ್ಲಿ ಐತೆ. ಗಾಡಿಗಳು ಮಾತ್ರ ಎಷ್ಟೊಂದು ಸ್ಕಿಡ್ ಆಗುತ್ತಂದರೆ ಮಳೆ ಬಂದಾಗ ಹೇಳೋಕ್ಕೆ ಆಗಲ್ಲ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಕಣಿವೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ರೈಡರ್ಸಿಗೆ ಮಾತ್ರ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಟರ್ನಿಂಗ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಾವೆ. ಆದರೆ ತುಂಬ ಡೇಂಜರಸ್ ಕೂಡ ಅನಿಸುತ್ತೆ ಒಂದೊಂದ್ಸರಿ. ಈ ಒಂದು ಸ್ಪಾಟ್ನ ಮಳೆಗಾಲದಲ್ಲಿ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಪ್ಪ ಅಂದರೆ ಮಳೆ ಹನಿಗಳು, ಆ ಮೋಡಗಳು ಸಾಯಿಕಾಗಿರುತ್ತೆ. ಇವಾಗ ನೋಡಿದ್ರೆ ಬರೀ ಒಣಗೋಗ್ಬಿಟ್ಟೈತೆ. ಬಿಸಿಲೇನು ಕಮ್ಮಿ ಇದೆಯಾ ಹೇಳಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ಗೌರಿಬಿದನೂರಲ್ಲಿ ಎಲ್ಲ. ಅಲ್ಲಿಂದ ಸ್ವಲ್ಪ ದೂರ ಬಂದಿದ ತಕ್ಷಣ ಮಳೆನೂ ಶುರು ಆಗೋಯ್ತು. ಅಯ್ಯೋ ಏನಪ್ಪ ಮಾಡೋದು, ಇವತ್ತು ಮನೆಗೆ ಹೆಂಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಮಂಚನಹಳ್ಳಿಗೆ ಬಂದೆ. ಮಂಚನಹಳ್ಳಿಗೆ ಬಂದು ನೋಡ್ತೀನಿ, ಇಲ್ಲಂತೂ ಚೂರು ಮಳೆನೇ ಇಲ್ಲ. ಇನ್ನು ನಮ್ಮ ಗೌರಿಬಿದನೂರಲ್ಲಿ ದರ್ಗಾ ಮುಂದ್ಗಡೆ ಜಲ್ಲಿ ಹಾಕ್ಬಿಟ್ಟು ಅವಾಗಲೇ ಒಂದು ವಾರ ಹಾಕಿತ್ತು. ಗುಡ್ಡೆಗಳು ಹಾಕಿ ಬಿಟ್ಟಿದ್ರು. ಇವತ್ತಿಗೆ ಎಷ್ಟೋ ದಿವಸಗಳ ನಂತರ ಅದನ್ನು ಲೆವೆಲ್ ಮಾಡೋರೆ. ಅದು ಇನ್ನು ನೋಡಬೇಕು, ಅದು ಎಷ್ಟು ದಿವಸಕ್ಕೆ ಇದ್ರ ಮೇಲೆ ಟಾರ್ ಹಾಕೋದನ್ನ ಶುರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ದರ್ಗಾ ಹತ್ರದಿಂದ ಜಾಗ ಖಾಲಿ ಮಾಡಿ ಸೀದಾ ಅರುಣ ಹಾಸ್ಪಿಟ್ಲ್ ಹತ್ರಕ್ಕೆ ಬಂದು ಕಾಲ್ಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡೆ. ಮತ್ತೆ ಅಲ್ಲಿಂದ ತರಕಾರಿನೂ ತೊಗೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ತರಕಾರಿ ತೊಗೊಂಡ್ಮೇಲೆ ಗೊತ್ತಾಯಿತು ತರಕಾರಿ ಏನು ಇಷ್ಟೊಂದು ರೇಟ್ ಆಗೈತಾ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂದರೆ ಬರೀ ಈ ಕವರಲ್ಲಿ ಏನು ತರಕಾರಿ ಕಾಣಿಸ್ತಿದೆ, ಬರೀ ಇದು 250 ರೂಪಾಯಿಗೆ ಇಷ್ಟು ತರಕಾರಿ ಕೊಟ್ಟವ್ರೆ.